ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಅನುಪಮ ಪರಮೇಶ್ವರನ್ ಅಭಿನಯದ ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನೋ ಕ್ರೈಮ್ ಮತ್ತೆ ಕೋರ್ಟ್ ರೂಮ್ ಡ್ರಾಮಾ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿನ ಎಕ್ಸ್ಪ್ಲೈನ್ ಮಾಡಿ ಅಂತ ದಿನೇಶ್ ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಮೂವಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಮೂವಿ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಜಾನಕಿ ಅನ್ನೋ ಹುಡುಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಅಂತ ಬರ್ತಾಳೆ. ಅವಾಗ ಅವಳು ಸ್ಟೇಷನ್ ನಲ್ಲೇ ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ. ಅವಳನ್ನ ಆಸ್ಪತ್ರೆಗೆ ಸೇರಿಸಿದ ಪೊಲೀಸರಿಗೆ ಜಾನಕಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ಜಾನಕಿ ಸ್ಟೇಷನ್ಗೆ ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಲು? ಸ್ಟೇಷನ್ಗೆ ಬಂದಾಗಲೇ ತಲೆ ಸುತ್ತಿ ಬೀಳೋಕೆ ಕಾರಣ ಏನು? ಜಾನಕಿಯನ್ನು ಅತ್ಯಾಚಾರ ಮಾಡಿದ್ದು ಯಾರು? ಜಾನಕಿ ಇಡೀ ಕೇರಳ ಸ್ಟೇಟ್ ವಿರುದ್ಧ ಕೇಸ್ ಹಾಕೋದು ಯಾಕೆ? ಈ ವಿಷಯಗಳನ್ನೆಲ್ಲ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೂವಿ ಶುರುವಿನಲ್ಲಿ ನಮಗೆ ಒಂದು ಚಿಕ್ಕ ಕಥೆ ತೋರಿಸ್ತಾರೆ. ಒಂದು ಫ್ಯಾಮಿಲಿ, ಗಂಡ, ಹೆಂಡತಿ, ಮಗ ಮತ್ತೆ ಮಗಳು. ಗಂಡ ಹಂದಿ ಹಿಡಿಯೋಕೆ ಅಂತ ಟ್ರ್ಯಾಪ್ ಸೆಟ್ ಮಾಡಿರ್ತಾನೆ. ಹಂದಿ ಕೂಡ ಟ್ರ್ಯಾಪ್ಗೆ ಬೀಳುತ್ತೆ. ಆದರೆ ಹೆಂಡತಿ ಆ ಹಂದಿನ ಟ್ರ್ಯಾಪ್ ಇಂದ ಈಚೆ ಬಿಟ್ಬಿಡ್ತಾಳೆ. ಆದ್ರೆ ಬೇರೊಬ್ಬ ಬೇಟೆಗಾರ ಆ ಹಂದಿನ ಶೂಟ್ ಮಾಡಿ ಬೇಟೆ ಆಡ್ತಾನೆ. ಆ ಹಂದಿ ಬೇಟೆ ಆಡಿರೋದು ಈ ಗಂಡ ಹೆಂಡತಿನೇ ಅಂತ ಅರೆಸ್ಟ್ ಮಾಡ್ತಾರೆ. ಮಗ ಮತ್ತೆ ಮಗಳು ಅನಾಥರಾಗ್ತಾರೆ. ಈ ಕಥೆನ ಹಾಗೆ ನೆನಪಲ್ಲಿ ಇಟ್ಕೊಂಡಿರಿ, ಮುಂದೆ ಬೇಕಾಗುತ್ತೆ. ಇವಾಗ ನಿಜವಾದ ಕತೆ ಶುರು ಆಗುತ್ತೆ. ಮೊದಲು ನಮಗೆ ಡೇವಿಡ್ ಅನ್ನೋ ಒಬ್ಬ ಖಡಕ್ ಲಾಯರ್ ನ ತೋರಿಸ್ತಾರೆ. ಡೇವಿಡ್ ಯಾವಾಗಲೂ ನ್ಯಾಯದ ಪರವಾಗಿ ಹೋರಾಡ್ತಾ ಇರ್ತಾನೆ. ಇವಾಗ ಡೇವಿಡ್ ಫ್ರಾನ್ಸಿಸ್ ಅನ್ನೋ ಒಬ್ಬ ವ್ಯಕ್ತಿಯ ವಿರುದ್ಧ ಕೇಸ್ ಫೈಲ್ ಮಾಡಿರ್ತಾನೆ. ಯಾಕಂದ್ರೆ ಈ ಫ್ರಾನ್ಸಿಸ್ ಚರ್ಚ್ ಅಲ್ಲಿ ಸಿಸ್ಟರ್ ಗಳ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾನೆ. ಅದಕ್ಕೆ ಡೇವಿಡ್ ಫ್ರಾನ್ಸಿಸ್ ವಿರುದ್ಧ ಕೇಸ್ ಫೈಲ್ ಮಾಡಿರ್ತಾನೆ. ಆ ಕೇಸ್ನ ಡೇವಿಡ್ ವಿಡ್ರಾ ಮಾಡ್ಕೋಬೇಕು ಅಂತ ಚರ್ಚ್ನ ಬಿಷಪ್ ಬಂದು ಡೇವಿಡ್ಗೆ ಹೇಳ್ತಾರೆ. ಆದ್ರೆ ಡೇವಿಡ್ ಚರ್ಚ್ನ ಬಿಷಪ್ಗೆನೆ ಬೈದು ಏನೇ ಆದ್ರೂ ಆ ಫ್ರಾನ್ಸಿಸ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅಲ್ಲೊಂದು ಸಮಸ್ಯೆ ಇರುತ್ತೆ. ಫ್ರಾನ್ಸಿಸ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋಕೆ ಅಥವಾ ಟೆಸ್ಟಿಫೈ ಮಾಡ್ಕೊಳ್ಳೋಕೆ ಯಾವ ಹೆಣ್ಣು ಮಕ್ಕಳು ಮುಂದೆ ಬರ್ತಿರಲ್ಲ. ಹೀಗಿದ್ದಾಗ ಒಂದಿನ ಫ್ರಾನ್ಸಿಸ್ ವಿರುದ್ಧ ಟೆಸ್ಟಿಫೈ ಆಗೋಕೆ ಒಂದು ಹುಡುಗಿ ಮುಂದೆ ಬಂದಿರ್ತಾಳೆ. ಅದಕ್ಕೆ ಡೇವಿಡ್ ಆ ಹುಡುಗಿನ ಕರ್ಕೊಂಡು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ನ್ಯೂಸ್ ಅವ್ರಿಗೆ ಹೇಳಿರ್ತಾನೆ. ಡೇವಿಡ್ ಬರ್ತಾನೆ ಅಂತ ನ್ಯೂಸ್ ಅವರೆಲ್ಲ ಸ್ಟೇಷನ್ ಹತ್ರ ಬಂದಿರ್ತಾರೆ. ಜೊತೆಗೆ ಚರ್ಚ್ಗೆ ಸಂಬಂಧಪಟ್ಟವರು, ಯೂತ್ ಪೊಲಿಟಿಕಲ್ ಪಾರ್ಟಿ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿ ಅವರು, ಫ್ರಾನ್ಸಿಸ್ ಕಡೆಯವರು ಎಲ್ರು ಡೇವಿಡ್ ವಿರುದ್ಧ ಪ್ರೊಟೆಸ್ಟ್ ಮಾಡೋಕೆ ಸ್ಟೇಷನ್ ಮುಂದೆ ಬಂದಿರ್ತಾರೆ. ಅವಾಗ ಅಲ್ಲೇ ಇದ್ದ ಫಿರೋಜ್ ಅನ್ನೋ ಕಾನ್ಸ್ಟೇಬಲ್ಗೆ ಒಬ್ಬ MLA ಕಾಲ್ ಮಾಡಿ ಏನೇ ಆದ್ರೂ ಡೇವಿಡ್ ಮಾತ್ರ ಸ್ಟೇಷನ್ ಒಳಗೆ ಹೋಗದ ಹಾಗೆ ನೋಡ್ಕೋ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಡೇವಿಡ್ ಅವನ ಅಸಿಸ್ಟೆಂಟ್ ಜೊತೆ ಸ್ಟೇಷನ್ಗೆ ಬರ್ತಾನೆ. ಒಬ್ಬ ಹೆಲ್ಮೆಟ್ ತೆಗೆದು ಡೇವಿಡ್ ಕಡೆ ಎಸಿತಾನೆ. ಆದ್ರೆ ಅದು ಡೇವಿಡ್ಗೆ ಬೀಳಲ್ಲ. ಅದೇ ಟೈಮಲ್ಲಿ ವಿದ್ಯಾಧರನ್ ಅನ್ನೋ ವ್ಯಕ್ತಿ ಆ ಜನಗಳ ಗುಂಪಿನಿಂದ ಅವನ ಮಗಳು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ ಒಳಗೆ ಹೋಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಫಿರೋಜ್ ವಿದ್ಯಾಧರನ್ನ ತಳ್ಳಿಬಿಡ್ತಾನೆ. ವಿದ್ಯಾಧರನ್ ಕೆಳಗೆ ಬಿದ್ದು ಕಾಲ್ ತುಳಿತದಿಂದ ಸತ್ತೇ ಹೋಗ್ತಾನೆ. ಅಲ್ಲಿ ಗಲಾಟೆ ಆಗ್ತಿದ್ದ ಹಾಗೆ ಡೇವಿಡ್ ವಾಪಸ್ ಮನೆ ಕಡೆ ಹೋಗ್ತಾನೆ. ಇವಾಗ ನ್ಯೂಸ್ ಅಲ್ಲಿ ವಿದ್ಯಾಧರನ್ ಸತ್ತಿರೋ ವಿಷಯ ವೈರಲ್ ಆಗ್ತಾ ಇರುತ್ತೆ. ಇವಾಗ ವಿದ್ಯಾಧರನ್ ಸಾವಿಗೆ ಡೇವಿಡ್ ಮಾಡಿದ ಪಬ್ಲಿಸಿಟಿ ಸ್ಟಂಟೇ ಕಾರಣ ಅಂತ ಎಲ್ಲಾ ಫೋಕಸ್ ಫ್ರಾನ್ಸಿಸ್ ಮೇಲಿಂದ ಡೇವಿಡ್ ಮತ್ತೆ ವಿದ್ಯಾಧರನ್ ಸಾವಿನ ಕಡೆ ತಿರುಗುತ್ತೆ. ಹೀಗಿದ್ದಾಗ ಅದೇ ದಿನ ಸಂಜೆ ಸ್ಟೇಷನ್ಗೆ ಜಾನಕಿ ಮತ್ತೆ ನವೀನ್ ಅನ್ನೋರು ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ. ನ್ಯೂಸ್ ಅಲ್ಲಿ ವಿದ್ಯಾಧರನ್ ಸಾವಿನ ವಿಷಯ ನೋಡಿದ ಜಾನಕಿ ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ. ಯಾಕಂದ್ರೆ ಆ ವಿದ್ಯಾಧರನ್ ಜಾನಕಿಯ ತಂದೆನೇ ಆಗಿರ್ತಾನೆ. ಇವಾಗ ಜಾನಕಿನ ಕೂಡ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ನೋಡಿದ್ರೆ ಡಾಕ್ಟರ್ ಎಲಿಜಬೆತ್ ಜಾನಕಿ ಮೇಲೆ 2 ದಿನದ ಹಿಂದೆ ಯಾರೋ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಸ್ಪತ್ರೆಗೆ ಜಾನಕಿಯ ಚಿಕ್ಕಪ್ಪ ಬರ್ತಾರೆ. ಜಾನಕಿಯ ಜೊತೆ ಸ್ಟೇಷನ್ಗೆ ಬಂದಿದ್ದ ಹುಡುಗ ನವೀನ್ ನ SI ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವಾಗ ನವೀನ್, ಸರ್, ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡೋಕೆ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಅವಾಗ ಜಾನಕಿ ಅವಳ ತಂದೆಗೆ ಕಾಲ್ ಮಾಡೋಕೆ ಅಂತ ನನ್ನ ಹತ್ರ ಫೋನ್ ಇಸ್ಕೊಂಡ್ಲು. ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದು ಅಂತ ಹೇಳ್ತಾನೆ. ಆಮೇಲೆ ಡಾಕ್ಟರ್ ಎಲ್ಲಾ ವಿಷಯನೂ ಜಾನಕಿ ಚಿಕ್ಕಪ್ಪನಿಗೂ ಹೇಳ್ತಾರೆ. ಆದ್ರೆ ಆ ವಿಷಯ ಆಲ್ರೆಡಿ ಜಾನಕಿ ಚಿಕ್ಕಪ್ಪನಿಗೆ ಗೊತ್ತಿರುತ್ತೆ. ಇವಾಗ ಜಾನಕಿಯನ್ನ ನೋಡೋಕೆ ಅವಳ 2 ಫ್ರೆಂಡ್ಸ್ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ SIಗೆ ಜಾನಕಿ ಫ್ರೆಂಡ್ಸ್, ಜಾನಕಿ ಬ್ಯಾಂಗ್ಳೂರಲ್ಲಿ IT ಕೆಲಸ ಮಾಡ್ತಾ ಇದ್ಲು. ನಾವೆಲ್ಲರೂ ಜಾನಕಿ ಊರಿನ ಜಾತ್ರೆಗೆ ಅಂತ ಶುಕ್ರವಾರ ಬಂದಿದ್ವಿ. ನಾವಿಬ್ರು ವಾಪಸ್ ಭಾನುವಾರ ಬೆಂಗಳೂರಿಗೆ ವಾಪಸ್ ಹೋದೋ. ಜಾನಕಿ ನಮ್ ಜೊತೆ ಬರ್ಲಿಲ್ಲ. 2 ದಿನ ಆದ್ಮೇಲೆ ಅವಳ ತಂದೆ ಕಾಲ್ ಮಾಡಿ ಜಾನಕಿ ಸ್ವಲ್ಪ ದಿನ ಊರಲ್ಲೇ ಇದ್ದು ಬರ್ತಾಳೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅವಾಗ SI, ಜಾತ್ರೆಯಲ್ಲಿ ಏನಾದ್ರೂ ಗಲಾಟೆ ಆಯ್ತಾ ಅಂತ ಕೇಳ್ತಾನೆ. ಅವಾಗ ಅವರು ಜಾತ್ರೆಯಲ್ಲಿ ನಡೆದ ಒಂದು ಘಟನೆಯನ್ನ ಹೇಳ್ತಾರೆ. ಜಾನಕಿ ಮತ್ತೆ ಅವಳ 2 ಫ್ರೆಂಡ್ಸ್ ಜ್ಯೂಸ್ ಕುಡಿಯೋಕೆ ಒಂದು ಬೇಕರಿಗೆ ಹೋಗ್ತಾರೆ. ಆ ಬೇಕರಿ ಬಳಿ 3 ಜನ ಹುಡುಗರು ತಾರ್ ಜೀಪ್ ನಿಲ್ಲಿಸ್ಕೊಂಡು ನಿಂತಿರ್ತಾರೆ. ಜಾನಕಿ ಫ್ರೆಂಡ್ ಜ್ಯೂಸ್ ಅಲ್ಲಿ ಶುಗರ್ ಕಡಿಮೆ ಇದೆ ಅಂತ ಬೇಕರಿಯಲ್ಲಿ ಶುಗರ್ ಕೇಳೋಕೆ ಹೋದ್ರೆ ಬೇಕರಿ ಓನರ್ಸ್ ಆಗಿದ್ದ ಟೋನಿ ಮತ್ತೆ ಆನಂದ್ ಜಾನಕಿ ಮತ್ತೆ ಅವಳ ಫ್ರೆಂಡ್ಸ್ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಅದಕ್ಕೆ ಜಾನಕಿ ಅವಳ ಫ್ರೆಂಡ್ಸ್ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಘಟನೆಯನ್ನ ಜಾನಕಿ ಫ್ರೆಂಡ್ಸ್ SIಗೆ ಹೇಳ್ತಾರೆ. ಆಮೇಲೆ ಜಾನಕಿನ ಅವಳ ಚಿಕ್ಕಪ್ಪ ಮನೆಗೆ ಕರ್ಕೊಂಡು ಹೋಗ್ತಾನೆ. 1-2 ದಿನಗಳ ನಂತರ ಜಾನಕಿನ ಇನ್ವೆಸ್ಟಿಗೇಟ್ ಮಾಡೋಕೆ ಮತಾಯುಸ್ ಬೇಬಿ ಅನ್ನೋ CI ಬರ್ತಾನೆ. ಅವನು ಜಾನಕಿ ಮೇಲೆ ಅತ್ಯಾಚಾರ ಆಗಿದ್ದು ಹೇಗೆ ಅಂತ ಕೇಳ್ತಾನೆ.
ಜಾನಕಿ ನಡೆದ ಘಟನೆಯನ್ನ ಹೇಳ್ತಾಳೆ. ಜಾನಕಿ ಅವಳ ಫ್ರೆಂಡ್ಸ್ ನ ಭಾನುವಾರ ರಾತ್ರಿ 10 ಕಾಲಿಗೆ ಬಸ್ ಹತ್ತಿಸ್ತಾಳೆ. ಅವಾಗ ಅವಳು ಅವಳ ಮೊಬೈಲ್ ನ ಬೇಕರಿಯಲ್ಲೇ ಬಿಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ 10:30ಕ್ಕೆ ಸರಿಯಾಗಿ ಅವಳು ಬೇಕರಿಗೆ ವಾಪಸ್ ಹೋಗ್ತಾಳೆ. ಅವಾಗ ಯಾರೋ ಹಿಂದೆಯಿಂದ ಬಂದು ಜಾನಕಿ ಮುಖಕ್ಕೆ ಸ್ಪ್ರೇ ಹೊಡಿತಾನೆ. ಅಷ್ಟೇ, ಜಾನಕಿಗೆ ಎಚ್ಚರ ಆದಾಗ ಅವಳು ರೋಡ್ ಸೈಡ್ ಅಲ್ಲಿ ಬೈಕ್ ಸಮೇತ ಬಿದ್ದಿರ್ತಾಳೆ. ಆಮೇಲೆ ಜಾನಕಿ ಅವಳ ತಂದೆಗೆ ಎಲ್ಲಾ ವಿಷಯ ಹೇಳಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ವಿದ್ಯಾಧರನ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿರ್ತಾನೆ. ಜಾನಕಿನ ವಾಪಸ್ ಬೆಂಗಳೂರಿಗೆ ಕಳಿಸೋಕೆ ವಿದ್ಯಾಧರನ್ ರೈಲ್ವೆ ಸ್ಟೇಷನ್ಗೆ ಬಂದಾಗ ಜಾನಕಿ ವಾಶ್ರೂಮ್ಗೆ ಹೋಗ್ತಾಳೆ. ಅದು ಗೊತ್ತಿಲ್ಲದೆ ವಿದ್ಯಾಧರನ್ ಜಾನಕಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾಳೆ ಅನ್ಕೊಂಡು ಸ್ಟೇಷನ್ ಹತ್ರ ಹೋಗಿ ಗಲಾಟೆಯಲ್ಲಿ ಪ್ರಾಣ ಕಳ್ಕೊತಾನೆ. ಆಮೇಲೆ ಜಾನಕಿ ನವೀನ್ ನ ಮೀಟ್ ಮಾಡಿ ಸ್ಟೇಷನ್ಗೆ ಬಂದಿರ್ತಾಳೆ. ಇದು ನಡೆದಿರೋ ಘಟನೆ ಅಂತ ಜಾನಕಿ ಎಲ್ಲಾ ವಿಷಯನೂ ಮತಾಯುಸ್ ಬೇಬಿಗೆ ಹೇಳ್ತಾಳೆ. ಇವಾಗ ಮತಾಯುಸ್ ಬೇಬಿ ಹೋಗಿ ಬೇಕರಿಯ ಓನರ್ಸ್ ಆಗಿದ್ದ ಟೋನಿ ಮತ್ತೆ ಆನಂದ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾನೆ. ಅವರು ಗಲಾಟೆ ಆಗಿದ್ದು ನಿಜ, ಆದ್ರೆ ನಮಗೆ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿರೋ ವಿಷಯ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವರು ಅಲ್ಲಿ ಒಂದು ಮಾಲ್ ಓನರ್ ಮಗ ಕೂಡ ಆ ಹುಡುಗಿಯನ್ನ ನೋಡ್ತಿದ್ದ ಅಂತ ಹೇಳ್ತಾರೆ. ಆದ್ರೆ ಆ ಹುಡುಗ ಒಬ್ಬ ಶ್ರೀಮಂತ ವ್ಯಕ್ತಿ ಮಗ ಆಗಿದ್ದ ಕಾರಣ ಮತಾಯುಸ್ ಬೇಬಿ ಆ ಹುಡುಗನನ್ನ ವಿಚಾರಣೆ ಮಾಡೋಕೆ ಹೋಗೋದೇ ಇಲ್ಲ. ಟೋನಿ ಮತ್ತೆ ಆನಂದೆ ಜಾನಕಿ ಮೇಲೆ ಅತ್ಯಾಚಾರ ಮಾಡಿರೋದು ಅಂತ ಮತಾಯುಸ್ಗೆ ಕನ್ಫರ್ಮ್ ಮಾಡೋಕೆ 2 ಸಾಕ್ಷಿ ಸಿಗುತ್ತೆ. ಒಂದು ಬೇಕರಿಯಲ್ಲಿ ಸಿಕ್ಕ ಮೂರ್ಛೆ ತಪ್ಪಿಸೋಕೆ ಬಳಸೋ ಸ್ಪ್ರೇ, ಇನ್ನೊಂದು ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ಹಿಂದಿವಾಲ. ಬೇಕರಿಯಲ್ಲಿ ಹಿಂದಿಯವನು ಮತ್ತೆ ತಮಿಳವನು ಕೆಲಸ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಹಿಂದಿಯವನು ಟೋನಿ ಮತ್ತೆ ಆನಂದ್ ಜಾನಕಿ ಮತ್ತೆ ಅವಳ ಫ್ರೆಂಡ್ಸ್ ಬೇಕರಿಗೆ ಬಂದಾಗ ಅವರ ವಿಡಿಯೋ ಮಾಡ್ತಾ ಇರೋದನ್ನ ನೋಡಿರ್ತಾನೆ. ಅದನ್ನ ಅವನು ಪೊಲೀಸರಿಗೆ ಹೇಳ್ತಾನೆ. ಅದಕ್ಕೆ ಮತಾಯುಸ್ ಬೇಬಿ ಟೋನಿ ಮತ್ತೆ ಆನಂದೇ ಅಪರಾಧಿಗಳು ಅಂತ ಕನ್ಫರ್ಮ್ ಆಗ್ತಾನೆ. ಈ ಕಡೆ ನವೀನ್ ಅಕ್ಕಳಿಗೆ ನವೀನ್ ಜಾನಕಿನ ಇಷ್ಟಪಡ್ತಿದ್ದ ಅಂತ ಗೊತ್ತಾಗುತ್ತೆ. ನವೀನ್ ಮತ್ತೆ ಅವನ ಅಕ್ಕ ಹೋಗಿ ಜಾನಕಿನ ಅವರ ಮನೆಗೇನೆ ಕರ್ಕೊಂಡ್ ಬರ್ತಾರೆ. ಇವಾಗ ಜಾನಕಿ ಕೇಸ್ ಕೋರ್ಟ್ಗೆ ಬರುತ್ತೆ. ಟೋನಿ ಮತ್ತೆ ಆನಂದ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಯಾರು ಲಾಯರ್ ಇರಲ್ಲ. ನೋಡಿದ್ರೆ ಅವರನ್ನ ಡಿಫೆಂಡ್ ಮಾಡೋಕೆ ಡೇವಿಡ್ಡೇ ಬರ್ತಾನೆ. ಇದು ಕೂಡ ನ್ಯೂಸ್ ಅಲ್ಲಿ ಫುಲ್ಲು ವೈರಲ್ ಆಗ್ಬಿಡುತ್ತೆ. ಯಾವಾಗ್ಲೂ ನ್ಯಾಯದ ಪರ ನಿಲ್ತಿದ್ದ ಡೇವಿಡ್ ಯಾಕೆ ಆರೋಪಿಗಳ ಪರವಾಗಿ ವಾದ ಮಾಡೋಕೆ ಹೋಗ್ತಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮೊದಲು ಡೇವಿಡ್ ಡಾಕ್ಟರ್ನ ಕ್ರಾಸ್ ಕ್ವಶನ್ ಮಾಡ್ತಾನೆ. ಅವಳು ಜಾನಕಿಗೆ ಏನೇನಾಗಿದೆ ಅಂತ ಹೇಳಿ ಜಾನಕಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಎಲ್ಲರ ಮುಂದೆ ಹೇಳ್ತಾಳೆ. ಆಮೇಲೆ ಡೇವಿಡ್ ಮತಾಯುಸ್ ಬೇಬಿನ ಕಟಕಟೆಗೆ ಕರೆಸ್ತಾನೆ. ಮತಾಯುಸ್ಗೆ ಶ್ರೀಮಂತ ವ್ಯಕ್ತಿ ಮಗನ ಯಾಕೆ ವಿಚಾರಣೆ ಮಾಡಿಲ್ಲ ಅಂತ ಕೇಳಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ. ಮತಾಯುಸ್ ತಬ್ಬಿಬಾಗ್ ಹೋಗ್ತಾನೆ. ಇದ್ರಿಂದ ಕೋರ್ಟ್ಗೆ ಮತಾಯುಸ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಗೊತ್ತಾಗಿ ಹಿಯರಿಂಗ್ ನ ನೆಕ್ಸ್ಟ್ ಡೇಟ್ ಕೊಟ್ಟು ಹೋಗ್ತಾರೆ. ಈ ಕಡೆ ಕಾನ್ಸ್ಟೇಬಲ್ ಫಿರೋಜ್ ಜಾನಕಿ ತಂದೆ ಸಾಯೋಕೆ ಅವನೇ ಕಾರಣ ಅಂತ ಜಾನಕಿಯನ್ನ ಭೇಟಿಯಾಗಿ ಕ್ಷಮೆ ಕೇಳ್ಬೇಕು ಅಂತ ಅವಳನ್ನ ಮೀಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವಳನ್ನ ಮೀಟ್ ಮಾಡೋಕೆ ಆಗ್ತಾ ಇರಲ್ಲ. ಕೇಸ್ನ ನೆಕ್ಸ್ಟ್ ಹಿಯರಿಂಗ್ ಬರುತ್ತೆ. ಅಲ್ಲಿ ಡೇವಿಡ್ ಜಾನಕಿಯನ್ನ ಕಟಕಟೆಗೆ ಕರೆದು ಮೊದಲು ಜಾನಕಿ ಬಳಿ ವೆಂಕಟ್ ಅನ್ನೋ ವ್ಯಕ್ತಿಯ ಬಗ್ಗೆ ಕೇಳ್ತಾನೆ. ಈ ವೆಂಕಟ್ ಜಾನಕಿಯ ಟೀಮ್ ಲೀಡರ್ ಆಗಿರ್ತಾನೆ. ಜಾನಕಿ ಮತ್ತೆ ವೆಂಕಟ್ ಸ್ವಲ್ಪ ಕ್ಲೋಸ್ ಆಗೇ ಇರ್ತಾರೆ. ಡೇವಿಡ್ ವೆಂಕಟ್ ಮತ್ತೆ ಜಾನಕಿ ಪಬ್ ಅಲ್ಲಿ ಒಟ್ಟಿಗೆ ಇರೋ ಫೋಟೋಸ್ ಎಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾನೆ. ಆಮೇಲೆ ಬೇಕರಿಯ ಸಿಸಿಟಿವಿ ಫುಟೇಜ್ ನ ಪ್ರೊಡ್ಯೂಸ್ ಮಾಡ್ತಾನೆ. ಆ ಸಿಸಿಟಿವಿ ರೆಕಾರ್ಡಿಂಗ್ ಅಲ್ಲಿ ಟೋನಿ ಮತ್ತೆ ಆನಂದ್ ಬೇಕರಿನ 9ವರೆಗೆ ಕ್ಲೋಸ್ ಮಾಡ್ತಾ ಇರೋದು, ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾ ಇರೋದು ಇರುತ್ತೆ. ಅಂದ್ರೆ ಡೇವಿಡ್ ಹೇಳೋದು ಜಾನಕಿ ಹೇಳೋ ರೀತಿ ರಾತ್ರಿ 10ವರೆಗೆ ಬೇಕರಿ ಓಪನ್ನೇ ಆಗಿರ್ಲಿಲ್ಲ ಅಂತ. ಆಮೇಲೆ ಡೇವಿಡ್ ಜಾನಕಿಗೆ ನಿರ್ಮಲ ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾನೆ. ಅಂದ್ರೆ ಇವಾಗ ಜಾನಕಿ ಮೇಲೆ ಅತ್ಯಾಚಾರ ಆಗಿದ್ದರಿಂದ ಜಾನಕಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಜಾನಕಿಗೆ ಹುಷಾರಿಲ್ಲ ಅಂತ ನವೀನಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ನವೀನಕ್ಕ ಜಾನಕಿಗೆ ಅಬಾರ್ಷನ್ ಮಾಡ್ಸೋಕೆ ಹೇಳಿರ್ತಾಳೆ. ಆದ್ರೆ ಜಾನಕಿ ಮಾಡ್ಸಿರಲ್ಲ. ಆದರೆ ಕೋರ್ಟ್ ಅಲ್ಲಿ ಡೇವಿಡ್ ಜಾನಕಿ ಅಬಾರ್ಷನ್ ಮಾಡ್ಸೋಕೆನೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ವಾದ ಮಾಡಿ ಜಾನಕಿ ಅವಳ ಟೀಮ್ ಲೀಡರ್ ಆಗಿದ್ದ ವೆಂಕಟ್ ಜೊತೆ ಇಂಟಿಮೇಟ್ ಆಗಿ ಆ ವಿಷಯನ ಅವಳ ತಂದೆಗೆ ಹೇಳೋಕೆ ಆಗದೆ ಅತ್ಯಾಚಾರ ಅಂತ ಕತೆ ಕಟ್ಟಿದ್ದಾಳೆ ಅಂತ ಡೇವಿಡ್ ಜಾನಕಿ ಮೇಲೆ ಆರೋಪ ಹೊರಿಸಿ ಅವನ ಕಕ್ಷಿದಾರರಾದ ಟೋನಿ ಮತ್ತೆ ಆನಂದ್ನ ರಿಲೀಸ್ ಮಾಡಿಸ್ತಾನೆ. ಜಡ್ಜ್ ಜಾನಕಿಗೆ ನ್ಯಾಯ ಕೊಡಿಸದೆ ಅವಳಿಗೆ ಸುಳ್ಳು ಹೇಳಿದ್ದಾಳೆ ಅಂತ ಫೈನ್ ಹಾಕಿ ಕೇಸ್ ಕ್ಲೋಸ್ ಮಾಡ್ತಾರೆ. ಇವಾಗ ಜಾನಕಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗ್ತಾಳೆ. ಜಾನಕಿ ಹೊಟ್ಟೆಯಲ್ಲಿ ಯಾರದೋ ಮಗು ಬೆಳೀತಾ ಇರುತ್ತೆ. ಫಿರೋಜ್ ಇವಾಗ ಮತ್ತೆ ಜಾನಕಿನ ಭೇಟಿ ಆಗೋಕೆ ಹೋಗ್ತಾನೆ. ಆದ್ರೆ ಜಾನಕಿ ಮೀಟ್ ಮಾಡಲ್ಲ. ಜಾನಕಿ ಫ್ರೆಂಡ್ಸ್ ಜಾನಕಿಗೆ ಫಿರೋಜ್ ತುಂಬಾ ದಿನದಿಂದ ಜಾನಕಿ ಬಳಿ ಸಾರಿ ಕೇಳೋಕೆ ಒದ್ದಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕಡೆಗೂ ಜಾನಕಿ ಅವಳ ಫ್ರೆಂಡ್ಸ್ ಜೊತೆ ಹೋಗಿ ಫಿರೋಜ್ ನ ಮೀಟ್ ಮಾಡ್ತಾಳೆ. ಅಲ್ಲಿ ಫಿರೋಜ್ ಸಾರಿ ಕೇಳೋದರ ಜೊತೆಗೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೋಣ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ ಒಪ್ಕೊಳ್ತಾಳೆ. ಫಿರೋಜ್ ಸರಿ ಅಂತ ಅಲ್ಲಿಂದ ಹೋಗ್ತಾ ವೆಂಕಟ್ ನ ಮೀಟ್ ಮಾಡ್ತಾನೆ. ವೆಂಕಟ್ ಜಾನಕಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದ್ರು ಅವಳನ್ನ ಮೀಟ್ ಮಾಡೋಕೆ ಹೋಗಿರಲ್ಲ. ಅದನ್ನ ಫಿರೋಜ್ ಕೇಳಿದಾಗ ಜಾನಕಿ ವೆಂಕಟ್ ನ ನೋಡಿ ಹಳೇದೆಲ್ಲ ನೆನಪಾಗಿ ಬೇಜಾರಾಗ್ತಾಳೆ ಅಂತ ಹೋಗಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಫಿರೋಜ್ ಹೊಸದಾಗಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕೋಕೆ ಬೇಕರಿ ಹತ್ರಕ್ಕೆ ಹೋಗ್ತಾನೆ. ಬೇಕರಿ ಇರೋ ಜಾಗದ ಕಾರ್ನರ್ ಅಂಗಡಿಯಲ್ಲಿ ಇನ್ನೊಂದು ಸಿಸಿಟಿವಿ ಇರುತ್ತೆ. ಆದರೆ ಆ ಸಿಸಿಟಿವಿಯಲ್ಲಿ ಬೇಕರಿ ಕಾಣಿಸ್ತಾ ಇರಲ್ಲ, ಕೇವಲ ರೋಡ್ ಮಾತ್ರ ಕಾಣಿಸ್ತಾ ಇರುತ್ತೆ.
ಈ ಕಡೆ ನವೀನ್ ಮತ್ತೆ ನವೀನ್ ಅಕ್ಕ ಹೋಗಿ ಡೇವಿಡ್ಗೆ ಜಾನಕಿ ಅಬಾರ್ಷನ್ ಮಾಡ್ಸೋಕೆ ಅಲ್ಲ ಹೋಗಿದ್ದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಡೇವಿಡ್ಗೆ ಅವ್ನ್ ತಪ್ಪು ಮಾಡ್ದ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಮತ್ತೆ ಕೇಸ್ ರೀ ಓಪನ್ ಮಾಡೋಕೆ ಹೊಸ ಕ್ಲೂ ಸಿಗ್ಬೇಕಿರುತ್ತೆ ಅಥವಾ DNA ಟೆಸ್ಟ್ ಮಾಡಿಸ್ಬೇಕಿರುತ್ತೆ. DNA ಟೆಸ್ಟ್ ಅಲ್ಲಿ ಟೋನಿ ಅಥವಾ ಆನಂದ್ಗೆ DNA ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಸ್ ನ ಟಚ್ ಕೂಡ ಮಾಡೋಕೆ ಆಗದ ರೀತಿ ಆಗ್ಬಿಡುತ್ತೆ ಅಂತ ಡೇವಿಡ್ ಹೇಳ್ತಾನೆ. ಹೀಗಿದ್ದಾಗ ಒಂದಿನ ಮಥಾಯಿಸ್ ಬೇಬಿ ಪೊಲೀಸ್ ಸ್ಟೇಷನ್ಗೆ ಒಬ್ಬಳು ಲೇಡಿ ಒಂದು ಚಿಟ್ ಫಂಡ್ ದುಡ್ಡು ತಗೊಂಡು ಮೋಸ ಮಾಡಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋದರೆ ಮಥಾಯಿಸ್ ಬೇಬಿ ಕಂಪ್ಲೇಂಟ್ ತಗೊಂಡಿರಲ್ಲ. ಅದಕ್ಕೆ ಡೇವಿಡ್ ಮಥಾಯಿಸ್ ಬೇಬಿ ಬಳಿ ಬಂದು ಅದೇ ರೀತಿ ಕಂಪ್ಲೇಂಟ್ ತಗೊಳ್ಳದೆ ಇದ್ದಿದ್ದಕ್ಕಾಗಿ ಒಬ್ಬ ಪೊಲೀಸ್ನ 8 ತಿಂಗಳು ಸಸ್ಪೆಂಡ್ ಮಾಡಿರೋ ಎಕ್ಸಾಂಪಲ್ ಕೊಟ್ಟು ಮಥಾಯಿಸ್ನು 8 ವರ್ಷ ಸಸ್ಪೆಂಡ್ ಮಾಡಿಸೋದಾಗಿ ಬೆದರಿಕೆ ಹಾಕಿ ಆ ಮಹಿಳೆಗೆ ನ್ಯಾಯ ಕೊಡಿಸೋದಾಗಿ ಹೇಳಿ ಹೋಗ್ತಾನೆ. ಈ ಕಡೆ ಫಿರೋಜ್ ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಾನೆ. ಅದ್ರಿಂದ ಏನು ಗೊತ್ತಾಗಲ್ಲ. ಜಾನಕಿಗೂ ಸಿಸಿಟಿವಿ ಫುಟೇಜ್ ನ ತೋರಿಸ್ತಾನೆ. ಅವಳಿಗೂ ಅದ್ರಿಂದ ಏನು ಕ್ಲೂ ಸಿಗಲ್ಲ. ಇವಾಗ ಡೇವಿಡ್ ಕೂಡ ಸಿಸಿಟಿವಿ ಫುಟೇಜ್ ನ ತರಿಸ್ಕೊಂಡು ನೋಡ್ತಾನೆ. ಅವನಿಗೆ ಅದರಲ್ಲಿ ಒಂದು ಕ್ಲೂ ಸಿಗುತ್ತೆ. ಅದೇನೆಂದ್ರೆ ಜಾನಕಿ ಮೇಲೆ ಅತ್ಯಾಚಾರ ಆದ ರಾತ್ರಿ 9:00 ಬೇಕರಿ ಕ್ಲೋಸ್ ಮಾಡಿರೋ ಸಿಸಿಟಿವಿ ಫುಟೇಜ್ ನ ಬೇಕರಿಯಿಂದ ತಗೊಂಡಿರ್ತಾರೆ. ಆದರೆ 10:00 ರೋಡ್ ಅಲ್ಲಿ ಹೋಗ್ತಿದ್ದ ಒಂದು ಕಾರ್ ಮೇಲೆ ಬೇಕರಿಯ ಲೈಟ್ ನ ರಿಫ್ಲೆಕ್ಷನ್ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿದ ಡೇವಿಡ್ಗೆ ಬೇಕರಿ 10:30 ಓಪನ್ ಆಗಿತ್ತು, ಜಾನಕಿ ಮೇಲೆ ಅತ್ಯಾಚಾರ ಆಗಿರೋದು ನಿಜ ಅಂತ ಗೊತ್ತಾಗುತ್ತೆ. ಈ ಕಡೆ ಫಿರೋಜ್ ಜಾನಕಿ ಫೋನ್ ನ ಟ್ರೇಸ್ ಮಾಡ್ಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಜಾನಕಿ ಫೋನ್ ಇನ್ನೂ ಸಿಕ್ಕಿರಲ್ಲ. ಆದ್ರೆ ಅವಳು ಫೋನ್ ಟ್ರೇಸ್ ಮಾಡ್ಸೋಕೆ ಆಗ್ತಿರಲ್ಲ. ಹೀಗಿದ್ದಾಗ ಫಿರೋಜ್ ಅವರ ಪೊಲೀಸ್ ಗ್ರೂಪ್ ಅಲ್ಲಿ ಒಂದು ವಿಡಿಯೋ ನೋಡ್ತಾನೆ. ಒಂದು ಬಸ್ ಅಲ್ಲಿ ಗಲಾಟೆ ಆಗ್ತಾ ಇರುತ್ತೆ. ಅದರ ವಿಡಿಯೋನ ನೋಡಿದ ಫಿರೋಜ್ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಬಸ್ ಅಲ್ಲಿ ವೆಂಕಟ್ ಕೂಡ ಇರ್ತಾನೆ. ವೆಂಕಟ್ ಟವರ್ ಲೊಕೇಶನ್ ಚೆಕ್ ಮಾಡಿದ್ರೆ ಅದು ಬ್ಯಾಂಗ್ಳೂರ್ ಅಂತಾನೆ ತೋರಿಸ್ತಾ ಇರುತ್ತೆ. ಈ ವೆಂಕಟ್ ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ ಅಂತ ಫಿರೋಜ್ ನವೀನ್ ನ ಕರ್ಕೊಂಡು ವೆಂಕಟ್ ಫ್ಲಾಟ್ ಗೆ ಹೋಗ್ತಾನೆ. ಆದ್ರೆ ವೆಂಕಟ್ ಜಿಮ್ ಗೆ ಹೋಗಿರ್ತಾನೆ. ಫಿರೋಜ್ ಮತ್ತೆ ನವೀನ್ ವೆಂಕಟ್ ನ ಹುಡಿಕೊಂಡು ಜಿಮ್ ಗೆ ಹೋದ್ರೆ ವೆಂಕಟ್ ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಸ್ವಲ್ಪ ಹೊತ್ತು ಚೇಸ್ ಮಾಡಿದ ನಂತರ ವೆಂಕಟ್ ಫಿರೋಜ್ ಮತ್ತೆ ನವೀನ್ ಕೈಲಿ ತಗಲಾಕೊಳ್ತಾನೆ. ಇವಾಗ ನವೀನ್ ಹೋಗಿ ಡೇವಿಡ್ಗೆ ವೆಂಕಟ್ ವಿಷಯ ಹೇಳ್ತಾನೆ. ನಮಗೆ ವೆಂಕಟ್ ಏನ್ ತಪ್ಪು ಮಾಡಿದ್ದಾನೆ ಅಂತ ಮುಂದೆ ತೋರಿಸ್ತಾರೆ. ಇವಾಗ ಡೇವಿಡ್ ಮತ್ತೆ ಕೇಸ್ ನ ರೀ ಓಪನ್ ಮಾಡೋಕೆ ಹೇಳ್ತಾನೆ. ಅದು ಜಾನಕಿ ಪರವಾಗಿ ಕೇಸ್ ಆಗ್ಬೇಕು ಅಂದ್ರೆ ಎಲ್ಲರೂ ಜಾನಕಿಗೆ ಸಪೋರ್ಟ್ ಮಾಡೋ ತರ ಇರಬೇಕು. ಅದಕ್ಕೆ ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಕೇಸ್ ನ ರೀ ಓಪನ್ ಮಾಡಿಸ್ತಾನೆ. ಆದ್ರೆ ಅದನ್ನ ಡೇವಿಡ್ ವಾದ ಮಾಡೋಕೆ ಹೋಗಲ್ಲ. ಡೇವಿಡ್ ತಂಗಿ ಹೋಗ್ತಾಳೆ. ಇಲ್ಲಿ ನಾವು ಮೊದಲು ನೋಡಿದ ಹಂದಿಯ ಕಥೆನ ಸಿಂಕ್ ಮಾಡ್ತಾರೆ. ಅದೇನೆಂದ್ರೆ ಆ ಹಂದಿ ಬೇಟೆ ಮಾಡಿದ್ದಾರೆ ಅಂತ ಪೊಲೀಸರು ಅರೆಸ್ಟ್ ಮಾಡಿರ್ತಾರಲ್ಲ, ಅದು ಡೇವಿಡ್ ತಂದೆ ತಾಯಿನೇ. ಡೇವಿಡ್ಗೆ ಒಬ್ಬಳು ತಂಗಿ ಇರ್ತಾಳೆ. ಅವಳು ಕೂಡ ಡೆಲ್ಲಿಯಲ್ಲಿ ಲಾಯರ್ ಆಗಿರ್ತಾಳೆ. ಅವಳು ಜಾನಕಿ ಕೇಸ್ನ ವಾದ ಮಾಡೋಕೆ ಬರ್ತಾಳೆ. ಅವಳು ಕೂಡ ಇವಾಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಕೇಸ್ ಹೈಕೋರ್ಟ್ಗೆ ಬರುತ್ತೆ. ನ್ಯೂಸ್ ತುಂಬಾ ವೈರಲ್ ಆಗುತ್ತೆ. ಕೇರಳ ಸ್ಟೇಟ್ ಕಡೆಯಿಂದ ವಾದ ಮಾಡೋಕೆ ಲಾಯರ್ ಬಂದಿರ್ತಾನೆ. ಜಾನಕಿ ಕಡೆಯಿಂದ ಡೇವಿಡ್ ತಂಗಿ ಬರ್ತಾಳೆ. ಡೇವಿಡ್ ತಂಗಿ ಮೊದಲು ಕಟಕಟೆಗೆ ಶಾಜಿಲ್ ಅನ್ನೋ ವ್ಯಕ್ತಿನ ಕರೀತಾಳೆ. ಅವನೊಬ್ಬ ಮೊಬೈಲ್ ಶಾಪ್ ಓನರ್. ಕಳೆದು ಹೋಗಿದ್ದ ಜಾನಕಿ ಮೊಬೈಲ್ ನ ಒಬ್ಬ ವ್ಯಕ್ತಿ ಶಾಜಿಲ್ ಅಂಗಡಿಗೆ ಮಾರಿರ್ತಾನೆ. ಆಮೇಲೆ ಮಥಾಯಿಸ್ ಬೇಬಿನ ಕಟಕಟೆಗೆ ಕರೆಸ್ತಾರೆ. ಅವನು ಸರಿಯಾಗಿ ಕೇಸ್ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂತ ಗೊತ್ತಾಗಿ ಎಲ್ಲಾ ತಪ್ಪು ಡಿಪಾರ್ಟ್ಮೆಂಟ್ ಮತ್ತೆ ಕೇರಳ ಸ್ಟೇಟ್ ಮೇಲೆ ಬರುತ್ತೆ. ಇಲ್ಲಿಗೆ ಮೊದಲನೇ ಹಿಯರಿಂಗ್ ಮುಗಿಯುತ್ತೆ. ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಡೇವಿಡ್ ತಂಗಿ ಟೋನಿ ಮತ್ತೆ ಆನಂದ್ ನ ಕಟಕಟೆಗೆ ಕರೆಸಿ ಸಿಸಿಟಿವಿಯಲ್ಲಿ ಒಂದು ಕಾರ್ ಮೇಲೆ ಅವರ ಬೇಕರಿಯ ಲೈಟ್ ಬೀಳ್ತಾ ಇರೋದನ್ನ ತೋರಿಸಿ ಆ ಲೈಟ್ ನಿಮ್ ಬೇಕರಿದ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೌದು ಅಂತಾರೆ. ಅವಾಗ ಅದು ರಾತ್ರಿ 10:30 ಫುಟೇಜ್ ಅಂತ ಗೊತ್ತಾಗಿ ಅವರು ಕೂಡ ಶಾಕ್ ಆಗೋಗ್ತಾರೆ. ಆಮೇಲೆ ವೆಂಕಟ್ ನ ಕಟಕಟೆಗೆ ಕರೆಸ್ತಾರೆ. ಅವನು ಯಾಕೆ ಮೊದಲನೇ ಸಲ ಜಾನಕಿ ಕೇಸ್ ತೀರ್ಪು ಬಂದ್ಮೇಲೆ ಕೇರಳಗೆ ಬಂದಿದ್ದ, ಅದು ಕೂಡ ಬೇಕರಿ ಬಳಿ ಯಾಕೆ ಬಂದಿದ್ದ ಅಂತ ಕೇಳ್ತಾರೆ. ಅದಕ್ಕೆ ಅವನು ಜಾನಕಿ ಫೋನ್ ಸಿಗುತ್ತಾ ನೋಡೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಇವಾಗ ಇಲ್ಲಿ ಒಂದು ತುಂಬಾ ಡಾರ್ಕ್ ಆಗಿರೋ ವಿಷಯ ರಿವೀಲ್ ಆಗುತ್ತೆ. ಅದೇನೆಂದ್ರೆ ವೆಂಕಟ್ ಒಬ್ಬ IT ಪ್ರೊಫೆಷನಲ್ ಆಗಿದ್ರಿಂದ ಅವನು ಅವರ ಟೀಮ್ ಅಲ್ಲಿದ್ದ ಎಲ್ಲಾ ಹುಡುಗಿಯರ ಮೊಬೈಲ್ ಅಲ್ಲಿ ಸ್ಪೈ ಆಪ್ ನ ಇನ್ಸ್ಟಾಲ್ ಮಾಡಿರ್ತಾನೆ. ಆ ಆಪ್ ಮೊಬೈಲ್ ಅಲ್ಲಿ ಇದೆ ಅಂತ ಯಾರಿಗೂ ಗೊತ್ತಾಗದ ಹಾಗೆ ಮಾಡಿರ್ತಾನೆ. ಆ ಸ್ಪೈ ಆಪ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ 10 ನಿಮಿಷಕ್ಕೊಮ್ಮೆ ಫೋಟೋ ಕ್ಲಿಕ್ ಮಾಡಿ ವೆಂಕಟ್ ಸಿಸ್ಟಮ್ಗೆ ಕಳಿಸ್ತಾ ಇರುತ್ತೆ. ಅಂದ್ರೆ ಹುಡುಗಿಯರು ಪ್ರೈವೇಟ್ ಆಗಿದ್ದಾಗಲೂ ಕೂಡ ಅದು ಫೋಟೋ ತೆಗೆದು ವೆಂಕಟ್ಗೆ ಕಳಿಸ್ತಾ ಇರುತ್ತೆ. ಅದಕ್ಕೆ ವೆಂಕಟ್ ಫೋನ್ ಏನಾದ್ರೂ ಪೊಲೀಸರ ಕೈಗೆ ಸಿಕ್ಕಿದ್ರೆ ಅವನು ತಗ್ಲಾಕೊಳ್ತಾನೆ ಅಂತ ಜಾನಕಿ ಫೋನ್ ಹುಡಿಕೊಂಡು ಬಂದಿರ್ತಾನೆ. ಆದ್ರೆ ಜಾನಕಿ ಮೇಲೆ ಅತ್ಯಾಚಾರ ಮಾಡಿರೋದು ವೆಂಕಟ್ ಅಲ್ಲ. ಇವಾಗ ಜಾನಕಿ ಫೋನ್ ಇಂದ ವೆಂಕಟ್ಗೆ ಕೊನೆಯದಾಗಿ ಒಂದು ಫೋಟೋ ಹೋಗಿರುತ್ತೆ. ಅದು ಜಾನಕಿ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಯ ಫೋಟೋ ಆಗಿರುತ್ತೆ. ಇವಾಗ ಆ ಕಿರಾತಕ ಯಾರು ಅಂತ ರಿವೀಲ್ ಆಗುತ್ತೆ. ಆ ಕಿರಾತಕ ಬೇರೆ ಯಾರು ಅಲ್ಲ, ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ತಮಿಳು ಹುಡುಗ. ಇವಾಗ ನಮಗೆ ಅವತ್ತು ರಾತ್ರಿ ನಡೆದ ಘಟನೆಯನ್ನ ತೋರಿಸ್ತಾರೆ. ಆ ತಮಿಳ್ ಹುಡುಗ ಜಾನಕಿ ಫೋನ್ ನ ತಗೊಂಡು ಹೋಗೋಕೆ ಬರ್ತಾಳೆ ಅಂತ ಗೊತ್ತಾಗಿ ಎಲ್ಲರೂ ಹೋದ ಮೇಲೆ ಅವನು ಮಾತ್ರ ಬೇಕರಿ ಬಳಿ ಬಂದು ಸಿಸಿಟಿವಿ ಕ್ಯಾಪ್ ಕ್ಲೋಸ್ ಮಾಡಿ ಬೇಕರಿ ಓಪನ್ ಮಾಡಿರ್ತಾನೆ. ಜಾನಕಿ ಬೇಕರಿಗೆ ಮೊಬೈಲ್ ಹುಡುಕಿಕೊಂಡು ಬಂದಾಗ ಅವನು ಹಿಂದೆಯಿಂದ ಬಂದು ಜಾನಕಿಗೆ ಮೂರ್ಛೆ ತಪ್ಪೋ ಸ್ಪ್ರೇ ಹೊಡೆದು ಬೇಕರಿಯಲ್ಲೇ ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಇದು ಭಾನುವಾರ ರಾತ್ರಿ ನಡೆದ ಘಟನೆ. ಇವಾಗ ಆ ತಮಿಳ್ ವ್ಯಕ್ತಿ ಅಡ್ರೆಸ್ ಹುಡುಕ್ತಾರೆ. ಅವತ್ತು ಆ ಊರಲ್ಲಿ ಹಬ್ಬ ಇರುತ್ತೆ. ಎಲ್ಲಾ ಗಂಡಸರು ದೇವಿಯ ರೀತಿ ಸೀರೆ ಹಾಕೊಂಡಿರ್ತಾರೆ. ಫಿರೋಜ್ ಹೋಗಿ ಆ ಕಿರಾತಕನ ಮನೆ ಡೋರ್ ಬಡಿತಾನೆ.
ಆ ಕಿರಾತಕ ಕೂಡ ದೇವಿಯ ರೀತಿ ಡ್ರೆಸ್ ಹಾಕೊಂಡಿರ್ತಾನೆ. ಅದಕ್ಕೆ ಫಿರೋಜ್ಗೆ ಗುರ್ತಿಡಿಯೋಕೆ ಆಗಲ್ಲ. ಫಿರೋಜ್ನ ನೋಡಿ ಆ ರೇಪಿಸ್ಟ್ ಓಡೋಗ್ತಾನೆ. ಫಿರೋಜ್ ನವೀನ್ ಅವನನ್ನ ಅಟ್ಟಾಡಿಸಿಕೊಂಡು ಹೋಗ್ತಾರೆ. ಅವನು ನವೀನ್ಗೆ ಕತ್ತಿಯಲ್ಲಿ ಚುಚ್ಚಿಬಿಡ್ತಾನೆ. ಫಿರೋಜ್ ಇಂದ ಅವನು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಡೇವಿಡ್ ಬರ್ತಾನೆ. ಡೇವಿಡ್ ಬಂದು ಆ ಹುಡುಗನಿಗೆ ಚೆನ್ನಾಗಿ ಹೊಡೆದು ಸ್ಟೇಷನ್ಗೆ ಎತ್ತಾಕೊಂಡು ಹೋಗ್ತಾನೆ. ಜಡ್ಜ್ಮೆಂಟ್ ಡೇ ಬರುತ್ತೆ. ಆ ವ್ಯಕ್ತಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ವ್ಯಕ್ತಿಗೆ ಶಿಕ್ಷೆ ಕೂಡ ಆಗುತ್ತೆ. ಆದರೆ ಇವಾಗ ಜಾನಕಿ ಹೊಟ್ಟೆಯಲ್ಲಿರೋ ಮಗುಗೆ 7 ತಿಂಗಳು. ಇಂಡಿಯಾ ಕಾನೂನು ಪ್ರಕಾರ 7 ತಿಂಗಳು ಆದ್ಮೇಲೆ ಮಗುನ ಅಬಾರ್ಷನ್ ಮಾಡಿಸೋ ಆಗಿರಲ್ಲ. ಆದರೆ ಇವಾಗ ಜಾನಕಿಗೆ ಬೇರೆ ಯಾರೋ ವ್ಯಕ್ತಿಯ ಮಗುಗೆ ಜನ್ಮ ಕೊಡೋದು ಇಷ್ಟ ಇರಲ್ಲ. ಅದಕ್ಕೆ ಅವಳು ಮಗು ಬೇಡ ಅಂತಾಳೆ. ಅದಕ್ಕೆ ಜಡ್ಜ್ಗಳು ತುಂಬಾ ಡಾಕ್ಟರ್ಸ್ ಜೊತೆ ಮಾತಾಡಿ ಕಡೆಗೆ ತೀರ್ಪು ಕೊಡ್ತಾರೆ. ಆ ತೀರ್ಪಲ್ಲಿ ಜಾನಕಿ ಹೊಟ್ಟೆಯಲ್ಲಿರೋ ಮಗುನ ತೆಗೆದು 2 ತಿಂಗಳು ICU ಅಲ್ಲಿಟ್ಟು ಆ ಮಗು ಬೆಳೆದು ದೊಡ್ಡವನಾಗಿ ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರೋವರೆಗೂ ಆ ಮಗುವಿನ ಎಲ್ಲಾ ಖರ್ಚನ್ನ ಕೇರಳ ಸ್ಟೇಟ್ ಗವರ್ನಮೆಂಟೇ ಭರಿಸಬೇಕು ಅಂತ ಇರುತ್ತೆ. ಇನ್ನ ವೆಂಕಟ್ ಮೇಲೆ ಸೈಬರ್ ಕೇಸ್ ಹಾಕ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿಯಲ್ಲಿ ಒಂದು ಸೆನ್ಸಿಟಿವ್ ವಿಷಯನ ಹೇಳೋಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಹೇಳಿಲ್ಲ ಅಂತ ನನ್ಗನ್ನಿಸ್ತು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.